ನೇಪಾಳ ಈ ಮಟ್ಟಿನ ಒಂದು ಪ್ರವಾಹಕ್ಕೆ ತುತ್ತಾಗೋದಕ್ಕೆ ಏನ್ ಕಾರಣ ಅನ್ನೋದೇ ಎಲ್ರಿಗಿರೋ ದೊಡ್ಡ ಪ್ರಶ್ನೆ. ಹಿಮಕುಸಿತದ ಬಗ್ಗೆ ಈಗ ರಾಯ್ಟರ್ಸ್ ವರದಿ ಮತ್ತು ಕೆಲವು ಅಮೆರಿಕದ ಆ, ದ- ಆ, ಅನೇಕ ತಜ್ಞರು ಹೇಳ್ತಾ ಇದ್ದಾರೆ. ನಿಮ್ ಪ್ರಕಾರವಾಗಿ ಇದಕ್ಕೆ ಕಾರಣ ಆಗಿರೋದು ಇಲ್ಲಿ ತನಕ ನಮ್ಗೆ ಸಿಕ್ಕಿರುವ ನಿಖರ ಮಾಹಿತಿಯನ್ನ ಅನ್ವಯಿಸಿ ಹೇಳೋದಾದ್ರೆ ಏನ್ ಕಾರಣ ಮತ್ತು ಈ ತರದ ಸಾಧ್ಯತೆಯನ್ನ ಮೊದಲು ಅಂದಾಜು ಮಾಡ್ಬೋದಾಗಿತ್ತಾ, ಮಾಡಿಲ್ವಾ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳೇನಿದೆ? ನೀವಾಗ್ಲೇ ಹೇಳಿದಾಗೆ ಶುರುವಿನಲ್ಲಿ ಒಂದು ಭೂಕಂಪ ಇದರ ಹಿಂದೆ ಇರ್ಬೋದು ಅಂತ ಒಂದು ಊಹೆ ಇತ್ತು. ಅದಲ್ಲ ಅಂತ ಈಗ ಸಾಬೀತಾಗಿದೆ. ಈಗ ವೆಸ್ಟಲ್ಲೇ ಕೆಲವರು ಇದು ಗ್ಲೇಷಿಯರ್ಸ್ನೇ ಅಬ್ಸರ್ವ್ ಮಾಡೋ ಸಂಸ್ಥೆಗಳಿದಾವೆ, ಕೆಲವು ಏಜೆನ್ಸಿಗಳು. ಅವರೇ ಹೇಳಿದ್ದಾರೆ ಇದು ಖಂಡಿತ ಕ್ಲೈಮೇಟ್ ಚೇಂಜ್ ಇಂದನೇ ಆಗಿರೋದು. ಯಾಕೆಂದ್ರೆ ಹಿಂದಿನ ದಿನದ ಸ್ಯಾಟಲೈಟ್ ಇಮೇಜಸ್ ನೋಡಿದ್ರೆ ಅದರಲ್ಲಿ ಹಿಮ ಇತ್ತು ಐಸ್ ಗೆಡ್ಡೆ ಮೇಲೆ, ಆದ್ರೆ ಅದು ಕುಸಿದ ದಿನ ಹಿಮ ಕಾಣಲಿಲ್ಲ ಎಲ್ಲೂ. ಅದು ಕರಗಿರೋ ಒಂದು ಸಂಕೇತನೇ, ಅದು ಸೂಚನೆ ಅದು. ಹಾಗಾಗಿ ಗಾರ್ಡಿಯನ್ ಪೇಪರ್ ಒಂದು ಸುದೀರ್ಘವಾದ ಒಂದು ಲೇಖನ ಇದೆ. ಅದು ತುಂಬಾ ಆನೆಸ್ಟ್ ಅನ್ಸುತ್ತೆ ನನಗೆ ಓದಿದಾಗ. ಸಾಮಾನ್ಯವಾಗಿ ಅವ್ರ ಜವಾಬ್ದಾರಿ ತಪ್ಪಿಸ್ಕೊಳಕ್ ನೋಡ್ತಾರೆ ಒಂದ್ಸತಿ ಪಾಶ್ಚಾತ್ಯ ದೇಶಗಳು, ಬಟ್ ಇದ್ರಲ್ಲಿ ಹಾಗೆ ಮಾಡಕ್ ನೋಡಿಲ್ಲ. ಇದನ್ನ ವಸ್ತುನಿಷ್ಠೆಯಿಂದನೇ ನೋಡಿ ಇದು ಖಂಡಿತವಾಗ್ಲೂ ಕ್ಲೈಮೇಟ್ ಚೇಂಜ್ ಹೇಳಕ್ ಆಗದಿದ್ರು ಬಹುಪಾಲು ಅದೇ ಇದ್ರ ಹಿಂದೆ ಇರೋ ಕಾರಣ ಅಂತ ಅದು ಹೇಳಿದೆ. ಸೊ ಇದರಿಂದ ಇದೊಂಥರ ನೀತಿ ಪಾಠನೂ ಹೌದು, ಒಂದು ರಾಜಕೀಯ ಪಾಠನೂ ಹೌದು, ಒಂದು ಆರ್ಥಿಕ ಪಾಠನೂ ಹೌದು. ಎಲ್ಲಾ ತರದಲ್ಲೂ ಇದನ್ನ ನಾನು ಇಡೀ ಪ್ರಪಂಚಕ್ಕೆ ಒಂದು ಈ ದುರಂತದಿಂದ ಒಂದು ಕಲಿಬೇಕಾದಿದೆ. ನೋಡ್ಬೇಕೇನಾಗುತ್ತೆ ಅಂತ. ಅಂದ್ರೆ ಈ ರಾಜಕೀಯವಾಗಿ ಇದೊಂದು ಪಾಠ ಅನ್ನೋದನ್ನ ಹೇಗೆ ವಿವರಿಸಬಹುದು ತಾವು, ಚಂದನ್ ಅವರೇ? ಹೇಗೆ ಅಂದ್ರೆ ಈ ನೇಪಾಳದ ಒಂದು ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋಕ್ಕೆ ಕೊಡುಗೆ ಎಷ್ಟು ಅಂತ ನೋಡಿದ್ರೆ ಅದು 0.01% ಅನ್ನೋ ಇದೆ, ತುಂಬಾ ಕಡಿಮೆ. ಸೊ ಆ ದೃಷ್ಟಿಯಿಂದ ಅಲ್ಲಿಯ ಜನರು ಅಮಾಯಕರು. ಅಂದ್ರೆ ಅವ್ರಿಗೆ ಆಕ್ಚುಲಿ ಅವ್ರ ಸರಳ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಈ ರೀತಿಯ ಒಂದು ಅನಿರೀಕ್ಷಿತವಾದದ್ದಾಗಿರೋದು ತಮ್ಮ ಈ ಚಟುವಟಿಕೆಗಳಿಂದ ಅದನ್ನ ಅವ್ರ ಮೈ ಮೇಲೆ ಹಾಕೊಂಡ್ರು ಅಂತ ಹೇಳಕ್ ಆಗೋದಿಲ್ಲ. ಈ ಕ್ಲೈಮೇಟ್ ಚೇಂಜಿನ ಕಾರಣಗಳು ಹರಡಿವೆ ಎಲ್ಲ ವಿಶ್ವಾದ್ಯಂತ, ಎಸ್ಪೆಷಲಿ ಪಾಶ್ಚಾತ್ಯ ದೇಶಗಳು ಮತ್ತು ಹಾಗೂ ಚೈನಾ, ಆಮೇಲೆ ಇಂಡಿಯಾ ಕೂಡ. ನಾವು 3 ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಗ್ಲೋಬಲ್ ವಾರ್ಮಿಂಗ್ ಯಾರು ಅಂದ್ರೆ ಚೈನಾ ಫಸ್ಟ್, ಅಮೆರಿಕ ನೆಕ್ಸ್ಟ್, ನಾವು 3ನೇ ಸ್ಥಾನದಲ್ಲಿದ್ದೀವಿ. ಯುರೋಪ್ ಮತ್ತೆ ಆ ಕೆಲವು ದೇಶಗಳನ್ನ ಸೇರಿದ್ರೆ 60% ನಾವಿಷ್ಟೊಂದು ಸಣ್ಣ ಕೊಡುಗೆ ಇದೆ. ಸೊ ಇದು ನಮ್ಮ ಇಂಟರ್ನ್ಯಾಷನಲ್ ಲಾ ದೃಷ್ಟಿಯಿಂದ ಒಂದು ಪ್ರಶ್ನೆ ಬರುತ್ತೆ. ಯಾರು ಹೊಣೆಗಾರಿಕೆ ಯಾರು ವಹಿಸ್ಕೋಬೇಕು ಇದಕ್ಕೆ? ನೇಪಾಳ ತನ್ನ ಸಮಸ್ಯೆ ಅಂತ ನೋಡಿ ತನ್ನನ್ನು ತಾನೇ ಸರಿಪಡಿಸ್ಕೋಬೇಕಾ, ಮತ್ತು ಬೇರೆ ಇದಕ್ಕೆ ಕಲ್ಪಿತರ ಇದಕ್ಕೆ ಇದ್ರ ಹಿಂದಿರಬಹುದಾ, ಇರುವ ದೇಶಗಳು ಮತ್ತು ಅವರ ಆಚರಣೆಗಳಂದ್ರೆ ಜೀವಾಚರಣೆಗಳು, ಅದರಿಂದ ಎಷ್ಟೆಷ್ಟೋ ದಶಕಗಳಿಂದ ಒಂಥರ ಕಾಂಟ್ರಿಬ್ಯೂಟ್ ಆಗ್ತಾ ಬಂದಿದೆ. ಸೊ ವಿಶ್ವ ಮಟ್ಟದಲ್ಲಿ ವಿಶ್ವ ನ್ಯಾಯ ಅಂತ ಯೋಚಿಸೋದಾದ್ರೆ ಅದನ್ನ ಯಾವ ರೀತಿಯಲ್ಲಿ ಯೋಚಿಸ್ಬೋದು ಅಂದ್ರೆ ಇದು ಆಕ್ಚುಲಿ ಮೊದಲಿಂದಲೂ ಒಂದು ಪೊಲಿಟಿಕಲ್ ಫಿಲಾಸಫಿಲ್ ಡಿಸ್ಕಷನ್ ನಡೆಯಕ್ಕೆ ಶುರು ಒಂದು 20 ವರ್ಷದಿಂದ ಶುರು ಆಗಿದೆ. ಜಾಗತೀಕರಣ ಅನ್ನೋದೊಂದು ಆಗಿದೆ ಅಂತ ಆದ ತಕ್ಷಣ ಹೊಣೆಗಾರಿಕೆ ವಿಷಯ ಆ ರಾಷ್ಟ್ರಗಳದ್ದು ತಮ್ಮಲ್ಲಿ ಏನೇನಾಗುತ್ತೆ ಅವ್ರಿಗೆ ಮಾತ್ರ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅನ್ನೋದು ಹಿಂದಿನ ಒಂದು ಆಲೋಚನಾ ಕ್ರಮ ಅದು. ಬಟ್ ಅದು ಈಗ ಔಟ್ಡೇಟೆಡ್ ಆಗಿದೆ. ಈಗ ನೀವು ಅಮೆರಿಕದಲ್ಲಿ ಈಗ ಲ್ಯಾಟಿನ್ ಅಮೆರಿಕಾದಲ್ಲಿ ಅಮೆಜಾನ್ ಕಾಡ್ನ 1000 ಎಕರೆಗಳ ಕಡ್ದು ಹಾಕಿದ್ರೆ ಅದ್ರ ಪರಿಣಾಮ ನಮ್ಮ ಇಲ್ಲಿ ಮಳೆ ಬರ್ದೇ ಹೋಗ್ಬೋದು. ಅದನ್ನ ಲಿಂಕ್ ಮಾಡಷ್ಟು ಒಂದು ಸೈಂಟಿಫಿಕ್ ನಾಲೆಡ್ಜ್ ಈಗ ಬೆಳೆದಿದೆ. ಸುಮ್ಮನೆ ನಾವು ಗೆಸ್ ಮಾಡ್ತಿರೋದಲ್ಲ, ಈಗ ನಾವು ಕೂತ್ಕೊಂಡು ಇದನ್ನ ಭಾರಿ ಪ್ರಿಸೈಸ್ ಆಗಿ ಸಾಬೀತುಪಡಿಸ್ಬೋದು ಯಾವ್ದ್ರಿಂದ ಇದೆ ಅಂತ. ಕರೆಕ್ಟ್. ಈಗ ನೇಪಾಳದಲ್ಲಿ ನೀವು ಹೇಳ್ತಾ ಇದ್ದಂಗೆ ಸಿಕ್ಕಿರುವ ನಮ್ಗೆ ಉಪಗ್ರಹ ಚಿತ್ರಗಳು ಎಲ್ಲವನ್ನ ಆಧರಿಸಿ ಅಲ್ಲಿ ಏನ್ ಆಗಿರ್ಬೋದು ಅನ್ನೋದನ್ನ ಒಂದ್ ಚಿತ್ರಣ ಕಟ್ಕೊಡ್ಬೋದಾ ಚಂದನ್ ಅವರೇ ತಾವು? ಅಂತ ನಾನು ಓದಿರೋ ವರದಿ ಪ್ರಕಾರ ಫೋಟೋಗ್ರಾಫ್ಸ್ ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್ ಆಗಿದೆ ಅವ್ರಿಗೆ ಆ ತರ ಒಂದು ಕನ್ಕ್ಲೂಡ್ ಮಾಡೋಕ್ಕೆ. ಬಟ್ ಅವ್ರು ಹೇಳ್ತಾನೆ ಬಂದಿದ್ದಾರೆ, ಈಗ ಹವಾಮಾನ ವೈಪರೀತ್ಯ ಅಂತ ಏನ್ ಹೇಳ್ತೀವಿ, ಉಷ್ಣಾಂಶ ಹೆಚ್ಚಾದಂಗೆ ಈ ಗ್ಲೇಷಿಯರ್ಗಳು ಪರ್ವತದ ಇದರಲ್ಲಿ ಗಟ್ಟಿಯಾಗಿ ನಿಂತಿರ್ತಾವಲ್ಲ, ಅದೊಂದು ಫ್ರಾಸ್ಟ್ ಅಂತ ಹೇಳ್ತಾರೆ. ಅದನ್ನ ಗಟ್ಟಿ ಅಂಟ್ಕೊಂಡಿರುತ್ತೆ, ಅದು ಕರಗಕ್ಕೆ ಶುರು ಆಗತ್ತಂತೆ. ಸೊ ಹಂಗಾದಾಗ ಅದು ಕಳ್ಸ್ಕೊಂಡ್ಬರುತ್ತೆ. ಹೀಗೆ ಬೇರೆ ಯಾವ ಕಾರಣಕ್ಕೂ ಹಾಗಾದ್ರೆ ಸಾಧ್ಯನೇ ಇಲ್ಲ ಅಂತ ತುಂಬಾ ವಿವರವಾಗಿ ಹೇಳಿದ್ದಾರೆ. ಸೊ ಇದನ್ನ ನೋಡಿದ್ರೆ ಇದು ಸುಮ್ಮನೆ ನೇಪಾಳದ ದುರಂತ ಅಂತ ನೋಡ್ದೇನೆ ನಾವು ನಿಜವಾಗ್ಲೂ ನಿಖರವಾಗಿ ಇಲ್ಲೇ ಆಗಿದೆ ಅನ್ನೋದು ಅಂದ್ರೆ
ಈಗ ಆ ನದಿ ಉಕ್ಕಿ ಹರಿಯೋದಕ್ಕೆ ಕಾರಣ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಒಂದಷ್ಟು ಕಿಲೋಮೀಟರ್ ಅಂತರದಲ್ಲಿ ಆಗಿರ್ಬೇಕು, ಅಥವಾ ಬೇರೆ ಆ ಗಡಿಯನ್ನ ದಾಟಿ ಎಲ್ಲಾದ್ರೂ ಆಗಿದೆಯಾ? ಹಿಮಕುಸಿತ ಎಕ್ಸಾಕ್ಟ್ ಆಗಿ ಎಲ್ಲಾಗಿದೆ ಮತ್ತು ಆ ಪ್ರದೇಶದ ಉಷ್ಣಾಂಶ, ಸಹಜವಾಗಿ ಈ ಕಾಲಮಾನ ನೇಪಾಳದಲ್ಲಿ ಹೆಚ್ಚು ಉಷ್ಣಾಂಶ ಹೊಂದಿಲ್ಲದ ಕಾಲಮಾನ ಆಗಿರೋದ್ರಿಂದ ಅಷ್ಟು ವೇಗವಾಗಿ ಒಂದು ಹಿಮಕುಸಿತ ಆಗ್ಬೋದಾ? ಚಂದನ್ ಅವ್ರೆ, ಏನ್ ಅನ್ಸುತ್ತೆ ಮತ್ತು ವರದಿಗಳು ಏನ್ ಹೇಳುತ್ತೆ ಇದ್ರ ಬಗ್ಗೆ? ಖಂಡಿತ ಆಗ್ಬೋದು. ಅಂದ್ರೆ ಇವ್ರು ಹೇಳಿದಾರೆ, ಯಾವ ನದಿ ಉಕ್ಕಿ ಹರಿದಿದೆಯೋ ಅಲ್ಲೇ ಅದು ಎಷ್ಟೋ ದೂರದಲ್ಲಿ ಬಿದ್ದಿರೋದು, ಅದು ಬಿದ್ದು ನೀರ್ ಕರಗಿ ಅದು ಆ ನ್ಯಾಚುರಲ್ ಡ್ಯಾಮ್ನ ಒಡೆದು ನೀರ್ ಹೆಚ್ಚಾಗಿದೆ, ಅದು ಫ್ಲಡ್ ಆಗಿದೆ. ಆಮೇಲೆ ದಿಸ್ ಹ್ಯಾಸ್ ಬೀನ್ ಪ್ರೂವ್ಡ್. ಯಾಕಂದ್ರೆ ಎಲ್ಲಿ ಬಿತ್ತು, ಅದು ಎಲ್ಲಿ ನೀರು ಒಂಥರ ಡ್ಯಾಮ್ ತರ ನ್ಯಾಚುರಲ್ ಡ್ಯಾಮ್ ಎಲ್ಲಿ ಹೊಡಿತು ಅಂತ ಇದೆಲ್ಲ ಎಸ್ಟಾಬ್ಲಿಷ್ ಆಗಿದೆ. ಬಟ್ ಗ್ಲೋಬಲ್ ವಾರ್ಮಿಂಗ್ ಇಂದನೇ ಆಗಿರೋದು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಚೈನಾದಲ್ಲಿ ಒಂದು ವರದಿ, ಬರೀ ತುಂಬಾ ಮಳೆ ಬರ್ತಾ ಇತ್ತು ಸುಮಾರು ದಿನದಿಂದ, ಅದರಿಂದ ಹಿಂಗಾಗಿದೆ ಅಂತ ಅವ್ರದ್ದೇನೋ ಹೇಳಿದ್ದಾರೆ. ಬಟ್ ಐ ವುಡ್ ಲೈಕ್ ಟು ಥಿಂಕ್ ಈ ಗ್ಲೇಷಿಯಲ್ ರಿಸರ್ಚ್ ಸಂಸ್ಥೆ ಒಬ್ರು ಸೈಂಟಿಸ್ಟ್ ಹೇಳಿದ್ ನನಗೆ ಕನ್ವಿನ್ಸಿಂಗ್ ಅನ್ಸ್ತು. ಬಟ್ ನೋಡೋಣ, ಗೊತ್ತಾಗುತ್ತೆ. ಇದು ಈ ವಿಷಯದಲ್ಲಿ 2-3 ಅಭಿಪ್ರಾಯ ಹೇಳಕ್ ಸಾಧ್ಯ. ಅಭಿಪ್ರಾಯದ ಇಶ್ಯೂ ಅಲ್ಲ ಇದು, ಆಕ್ಚುಲಿ ಒಂದು ಸೈಂಟಿಫಿಕ್ ಫ್ಯಾಕ್ಟ್ ನ ಎಸ್ಟಾಬ್ಲಿಷ್ ಮಾಡಬಹುದು, ಮಾಡ್ಲೇಬೇಕಾಗತ್ತೆ. ನಿಮ್ಗೆ ಅಂದ್ರೆ ಅನ್ಸುವ ಪ್ರಕಾರ ಮತ್ತು ವರದಿಗಳ ಪ್ರಕಾರವಾಗಿ ಇಲ್ಲಿ ಕೇಳಿಸ್ತಿದೆ ಅಲ್ಲ ಚಂದನ್ ಅವರೇ? ಕೇಳಿಸ್ತಿದ್ಯಾ ಚಂದನ್ ಅವರೇ ನಿಮ್ಗೆ? ಕೇಳಿಸ್ತದೆ, ಹೇಳಿ. ಓಕೆ, ಈಗ ನೇಪಾಳದಲ್ಲಿ ಈ ತರದ್ದು ಆಗೋದಕ್ಕೆ ಮತ್ತು ಇದೊಂದು ಹಿಮಕುಸಿತನೇ ಆದ್ರೆ ಅದನ್ನ ಮೊದಲೇ ಒಂದು ಗ್ರಹಿಸೋದಕ್ಕೆ ನಮ್ಗೆ ಟೆಕ್ನಾಲಜಿಕಲಿ ತುಂಬಾ ಫಾರ್ವರ್ಡ್ ಇರೋದ್ರಿಂದ ಆ ತರದ್ ಒಂದು, ಈಗ ಭೂಕಂಪವನ್ನು ಅಥವಾ ಬೇರೆ ಯಾವುದೋ ಒಂದು ಕ್ಲೈಮೇಟ್ ಚೇಂಜ್ ಅನ್ನ ನಾವದನ್ನ ಗುರುತಿಸಬಹುದು ಮತ್ತು ಅಂದಾಜ್ ಮಾಡಬಹುದು, ಪ್ರಿಕಾಷನ್ಸ್ ತಗೋಬಹುದು. ಇದು ಹಿಮಕುಸಿತ ಆಗಿರೋದ್ರಿಂದ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ ಈಗಿರುವ ನಮ್ಮ ಟೆಕ್ನಾಲಜಿ ಆಧರಿಸಿ? ಅದ್ರಲ್ಲಿ ಏನಾದ್ರು ಲೋಪ ಆಗಿದೆ ಅಂತ ಅನ್ಸುತ್ತಾ? ಈಗ ಒಂದು ಮಾಹಿತಿ ಬರ್ತಿದೆ ಏನಂತಂದ್ರೆ ಚೀನಾಗ್ ಗೊತ್ತಿತ್ತು, ಆದ್ರೆ ಅದೇ ಎಚ್ಚರಿಕೆ ಗೊತ್ತಿಲ್ಲ ಅದು ಎಷ್ಟು ಸತ್ಯ ಅಂತ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಈ ವಿಷಯದಲ್ಲಿ ನನಗೆ ಹೆಚ್ಚು ಗೊತ್ತಿಲ್ಲ. ಪ್ರೆಡಿಕ್ಟ್ ಮಾಡೋ ಕೆಪಾಸಿಟಿ ಇದೆಯಾ ನಮ್ಮ ಟೆಕ್ನಾಲಜಿಗಳು ಇದಕ್ಕೆ ಅಂತ. ಬಟ್ ಈಗಿಲ್ದಿದ್ರು ಖಂಡಿತ ಅದು ಮಾಡುವಂತ ಕೆಪಾಸಿಟಿ ಇದ್ದೇ ಇರುತ್ತೆ, ಅಥವಾ ಆ ನಿಟ್ಟಿನಲ್ಲಿ ರಿಸರ್ಚ್ ಅಂತ ಹೋಗುತ್ತೆ. ಬಟ್ ಈ ವಿಷಯದಲ್ಲಿ ನನಗೆ ಆಕ್ಚುಲಿ ಐ ಡೋಂಟ್ ಹ್ಯಾವ್ ಅ ಗುಡ್ ಆನ್ಸರ್ ನಿಮ್ ಇದಕ್ಕೆ. ಈಗಿತ್ತ ಅದನ್ನ ಯಾರು ಅದನ್ನ ಇದ್ ಮಾಡ್ಲಿಲ್ವಾ ಅಂತ. ಬಟ್ AI ತಂತ್ರಜ್ಞಾನ ಎಲ್ಲ ಯೂಸ್ ಮಾಡ್ತಿರೋದು ಈ ತರದ್ ಇದಕ್ಕೇನೆ, ಪ್ರೆಡಿಕ್ಟ್ ಮಾಡೋ ಒಂದು ಸಾಧ್ಯತೆಗಳು. ಅಂದ್ರೆ AI ನ ಒಳ್ಳೆಯ ಪರಿಣಾಮಗಳೇನು ಅಂತ ಮಾತಾಡ್ತಾರಲ್ಲ, ಇವನ್ನೇ ಉದಾಹರಣೆ ಹೇಳ್ತಾರೆ. ಡಿಸಾಸ್ಟರ್ನ ಮುಂಚೆನೆ ಪ್ರೆಡಿಕ್ಟ್ ಮಾಡಿ ನಾವು ಒಂದು ಮುಂಜಾಗ್ರತೆ ವಹಿಸುವಂತ ಒಂದು ಕೆಪಾಸಿಟಿ ಬಿಲ್ಡ್ ಮಾಡಬಲ್ಲದು ಅಂತ ನೋಡ್ಬೇಕು. ಆಕ್ಚುಲಿ ಈ ವಿಷಯದಲ್ಲಿ ಇದೇ ತರದೊಂದು ಎಮರ್ಜೆನ್ಸಿ ಬೇರೆ ದೇಶಗಳು, ಪಾಶ್ಚಾತ್ಯ ದೇಶಗಳು ಇದ್ದಿದ್ರೆ ಅದ್ರಲ್ಲಿ ಹೆಚ್ಚು ಎಚ್ಚರ ವಹಿಸ್ತಿದ್ರೆ ಅವರು, ಗೊತ್ತಿಲ್ಲ, ಸಾಧ್ಯ. ನೇಪಾಳ ಆದ್ರಿಂದ ಹೆಚ್ಚು ಗಮನ ಕೊಟ್ಟಿಲ್ಲದೆ ಇರ್ಬೋದು. ಓಕೆ, ಈಗ ಭಾರತವನ್ನ ಮುಖ್ಯ ಭೂಮಿಕೆಯಲ್ಲಿ ನಾವು ಮಾತಾಡೋದಾದ್ರೆ ಬಿಹಾರ್ ಮತ್ತು ಉತ್ತರ ಪ್ರದೇಶಕ್ಕೆ ಸ್ವಲ್ಪ ಸಂಕಷ್ಟ ಇದೆ ಮತ್ತು ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ ನದಿಯಲ್ಲಿ ಅನ್ನೋ ವರದಿಗಳು ಬರ್ತಾ ಇದೆ. ನಮಗೆ ಆತಂಕ ಇದೆಯಾ? ಮತ್ತು ಭಾರತ ಈ ಕ್ಲೈಮೇಟ್ ಚೇಂಜ್, ನೀವು ಹೇಳಿದ್ರಿ ಚೀನಾ ಫಸ್ಟ್, ಅಮೆರಿಕಾ ನೆಕ್ಸ್ಟ್, ಥರ್ಡ್ ಪ್ಲೇಸ್ ಅಲ್ಲಿ ನಾವೇ ಇದ್ದೀವಿ ಅಂತ. ಆದ್ರೆ ಇಲ್ಲಿ ಪರಿಣಾಮ ಬೀರತ್ತೆ ಅಂತ ಬಂದಾಗ ಆ ಪರಿಣಾಮಗಳನ್ನ ಎಷ್ಟು ಪ್ರಮಾಣದಲ್ಲಿ ಬೀರತ್ತೆ? ಸ್ವಲ್ಪ ಸೇಫ್ ಆಗಿದ್ಯಾ ಭಾರತ? ಭೂಕಂಪ ಇರ್ಬೋದು ಅಥವಾ ಈ ತರದ ಪ್ರವಾಹ ಇರ್ಬೋದು, ವಯನಾಡ್ ಕಳೆದ ವರ್ಷ ನಾವು ನೋಡಿದೀವಿ. ಆದ್ರೂ ಕೂಡ ಏನ್ ಅನ್ಸುತ್ತೆ ತಮ್ಗೆ? ಅಲ್ಲ, ಮುಂಚೆಯಿಂದಲೂ ಸೈಂಟಿಸ್ಟ್ ಮಾತ್ರ ಈ ಗ್ಲೋಬಲ್ ವಾರ್ಮಿಂಗ್ ಆದ್ರೆ ಫಸ್ಟ್ ಹಿಮ ಕರಗುತ್ತೆ, ಆಮೇಲೆ ಫ್ಲಡ್ ಆಗುತ್ತೆ ಅನ್ನೋದು ಗೊತ್ತೇ ಇದೆ. ಹಿಮಾಲಯ ಪರ್ವತ ನಮ್ಮ ಬಾರ್ಡರ್ ಪೂರ್ತಿ ಇದೆ, ಅಷ್ಟೊಂದು ವೆಸ್ಟರ್ನ್ ಬಾರ್ಡರ್. ಸೊ ಅದೊಂಥರ ಡೇಂಜರ್ ಝೋನೇ ಅದು. ಈ ಬ್ರಹ್ಮಪುತ್ರ ಇದು ಫ್ಲಡ್ ಆಗ್ಬೋದು ಅನ್ನೋ ಮಾತು ಹಿಂದಿಂದ ಅಂದ್ರೆ ಒಂದು ಕಳೆದ 20-30 ವರ್ಷದಿಂದ ಇದ್ದೇ ಇದೆ. ಅದ್ ನಾವು ನೋಡ್ಬೇಕು. ಬಟ್ ನಾನು ಇದನ್ನ ನ್ಯಾಚುರಲ್ ಕೆಲಾಮಿಟಿ ಅಂತ ನೋಡಕ್ ಹೋಗ್ಕೂಡ್ದು, ಅದು ಮಿಸ್ಟೇಕ್. ಅದ್ರ ಹಿಂದೆ ಮ್ಯಾನ್ ಮೇಡ್ ಅಂತ ಹೇಳೋದು ಒಂಥರ ತುಂಬಾ ಆಗುತ್ತೆ. ಯಾಕೆಂದ್ರೆ ಮ್ಯಾನ್ ಮೇಡ್ ಆದ್ರೆ ಎಲ್ಲಿದ್ದಾರೆ ಈ ಮನುಷ್ಯರು, ಯಾವ ದೇಶ ಅಂತ ಅದನ್ನ ನಾವು ಪಾಯಿಂಟ್ ಔಟ್ ಮಾಡ್ಬೇಕಾಗತ್ತೆ. ಬಟ್ ನಾನು ಇದ್ರ ಜೊತೆಗೆ, ಗ್ಲೋಬಲ್ ವಾರ್ಮಿಂಗ್ ಜೊತೆಗೆ ನಾವೇ ನೋಡಿದೀವಿ ಕೊಡಗಲ್ಲಾಗಿದ್ದು, ಆಮೇಲೆ ವಯನಾಡಲ್ಲಾಗಿದ್ದು, ಈ ಕುಸಿತಗಳು ಕೂಡ ನಾವು ಅದನ್ನ ಬೇರೆ ಕ್ಯಾಟಗರಿ ಅಂತ ನೋಡಕ್ ಆಗೋದಿಲ್ಲ. ಅಂದ್ರೆ ಅಲ್ಲಿ ನಾವು ಅನಿಯಂತ್ರಿತ ಒಂದು ಬಿಲ್ಡಿಂಗ್ ಅಲ್ಲಿ ಕಟ್ಟೋದು ಮಾಡೋದು, ತೋಟಗಳನ್ನ ಹೋಮ್ ಸ್ಟೇ ಮಾಡೋದು, ಈ ತರ ಮಾಡಿದಾರಲ್ಲ, ನ್ಯಾಚುರಲ್ ಫ್ಲೋಸ್ ಎಲ್ಲ ಎಫೆಕ್ಟ್ ಆಗಿ ಫ್ಲಡಿಂಗ್ ಆಗುತ್ತೆ. ಅದು
ಈ ಕ್ಲೈಮೇಟ್ ಚೇಂಜ್ ಜೊತೆ ಹಾಗೆ ಎಫೆಕ್ಟ್ಸು ಸೇರಿ ಏನೇನೋ ಆಗ್ತಾ ಇದೆ. ಆಕ್ಚುಲಿ ಇದೆಲ್ಲ ಬೇರೆ ಬೇರೆ ನೋಡಕ್ ಆಗಲ್ಲ ನಾವು. ಇದು ಉತ್ತರಾಖಂಡ, ಉತ್ತರಾಂಚಲಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಹೇಗ್ ಮಾಡಿದ್ದಾರೆ ಅಂದ್ರೆ, ಗೆರೆಗಳ ಪಕ್ಕನೆ ಗೆರೆಗಳನ್ನ ಕೊರೆದು ಮಾಡಿದಾರಲ್ಲ, ಗೆರೆಗಳ ಕುಸಿತ ಅಲ್ಲಿ ತುಂಬಾ ಕಾಮನ್ ಆಗಿ ನಡೀತಿರುತ್ತೆ. ಸೊ ನಾವು ತುಂಬಾ ಎಚ್ಚರ ವಹಿಸ್ಬೇಕು. ಇದು ಆಕ್ಚುಲಿ ಒಂದು ತುಂಬಾ ಆಕ್ಚುಲಿ ಇಟ್ಸ್ ಎ ವೆರಿ ಸೀರಿಯಸ್ ಥಿಂಗ್. ಈಗ ನಾವು ಯಥಾ ಪ್ರಕಾರ ಹೆಂಗೋಸ್ ನಡ್ಕೊಂಡು ಹೋಗುತ್ತೆ, ಈ ತರದ್ ಆಗ್ತಿರ್ತವೆ ಬಿಡಿ, ಏನು ಮಾಡಕ್ಕಾಗಲ್ಲ, ಈ ತರದೊಂದು ಉದಾಸೀನದ ಒಂದು ನಿಲುವು ಆಕ್ಚುಲಿ ತುಂಬಾ ಹಾನಿಕರ. ನಿಜವಾಗ್ಲೂ ವಿ ಹ್ಯಾವ್ ಟು ಬಿ ವೆರಿ ವೆರಿ ರೆಸ್ಪಾನ್ಸಿಬಲ್. ಇದು ಪಕ್ಷಾತೀತವಾದ ಇಶ್ಯೂ ಅಂಡ್ ಇಟ್ ಇಸ್ ನಾಟ್ ರಿಯಲಿ ಏನ್ ಹೇಳಿ, ನಾವು ಸುಮ್ಮನೆ ಒಂಥರ ವಿಕಾಸ ಡೆವಲಪ್ಮೆಂಟ್ ಅಂದ್ಕೊಂಡು ಎಲ್ಲದನ್ನು ಒಪ್ಕೊಳ್ತಾ ಹೋಗ್ತಾ ಇದೀವಿ. ಬಟ್ ಪರಿಣಾಮಗಳನ್ನ ನೀವು ಸೂಕ್ಷ್ಮ ಗ್ರಹಿಸಿದ್ರೆ ಇದ್ರೆಲ್ಲ ಈಗ ನಾವು ಎದ್ದು ಕಾಣೋದೇನು, ಚೈನಾ ಹ್ಯಾಕ್ ಪೊಲ್ಯೂಷನ್ ಹೆಚ್ಚು ಗ್ಲೋಬಲ್ ವಾರ್ಮಿಂಗ್ ಇದೆ ಅಂದ್ರೆ ಅಲ್ಲಿ ಕೋಲ್ ಯೂಸ್ ಅಷ್ಟು ಹೆಚ್ಚು ಮಾಡ್ತಾರೆ, ಇಜ್ಲಿಂದ ಎಲೆಕ್ಟ್ರಿಸಿಟಿ ಇದು ಮಾಡೋದು. ಅಮೆರಿಕದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಂದಾಗಿ ನಮ್ದು ಒಂದು ಎನರ್ಜಿ ಯೂಸ್ ನಮ್ದು ಇಟ್ಸ್ ಕ್ವೆಶ್ಚನಬಲ್ ಆಕ್ಚುಲಿ. ಹೀಗಿದ್ದಾಗ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಇಸ್ ವಿತ್ಡ್ರಾನ್. ನಿಮಗೆ ಗೊತ್ತಿದ್ದಂಗೆ ಟ್ರಂಪ್ ಹೊರಗೆ ಬಂದ್ಬಿಟ್ಟಿದ್ದಾರೆ ಎಲ್ಲಾ ಚರ್ಚೆಗಳಿಂದ. ನಾವು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ, ಇವೆಲ್ಲ ಸುಳ್ಳು, ನಾವು ನಂಬಲ್ಲ, ಇದನ್ನ ನಮ್ಮ ಪಾಡಿಗೆ ನಾವು ಇರ್ತೀವಿ ಬಿಡಿ ಅಂತ ಅಮೆರಿಕದ ನಿಲುವು. ಚೈನಾ ಎಷ್ಟರ ಮಟ್ಟಿಗೆ ಸಾಧ್ಯವೋ ಮಾಡ್ತಾ ಇದೆ ಅಂತೆ, ಸೋಲಾರ್ ಎನರ್ಜಿ ಶಿಫ್ಟ್ ಆಗ್ತಿದೆ ಅಂತ ಕೇಳ್ಬಂದಿದೆ. ಬಟ್ ನಾವೇನ್ ಮಾಡ್ತಿದೀವಿ, ನಾವು ವರ್ಲ್ಡ್ ಮಟ್ಟದಲ್ಲಿ ನಮ್ಮ ನೆಗೋಸಿಯೇಷನ್ ಮಾಡ್ತಾ ನಾವು ಹೇಳ್ತೀವಿ, ನಮ್ಮ ಬಡತನ ಹೋಗ್ಲಾಡ್ಸಕ್ಕೆ ಸ್ವಲ್ಪ ನಾವು ಮಾಡಲೇಬೇಕಾಗುತ್ತೆ ಎನರ್ಜಿ ಯೂಸು. ಅದ್ ನೀವೆಲ್ಲ ಮುಂದುವರೆದಿದ್ದೀರಾ, ನಾವು ನಮ್ಮನ್ನ ಹೀಗೆ ಉಳಿಸ್ಬೇಕು ಅನ್ನೋ ಒಂದು ಹುನ್ನಾರ ಇದೆ ಕ್ಲೈಮೇಟ್ ಚೇಂಜ್ ಡಿಸ್ಕಷನ್ ಅಲ್ಲಿ. ಸೊ ಹಾಗಾಗಿ ನಮಗೂ ಸ್ವಲ್ಪ ಏನಿದೆ ಎನರ್ಜಿ ಹೆಚ್ಚು ಯೂಸ್ ಮಾಡೋ ಸ್ವಾತಂತ್ರ್ಯ ಕೊಡ್ಬೇಕು ನೀವು, ಇಲ್ಲದ್ರೆ ನಾವು ವಿಕಾಸ ಹೊಂದಲ್ಲ ಅಂತೆಲ್ಲ ಆರ್ಗ್ಯುಮೆಂಟ್ ಇದೆ. ಬಟ್ ನನ್ನ ಪ್ರಕಾರ ಇದು ಏನೇ ಇರ್ಲಿ, ನಮ್ಮ ಮಟ್ಟಿಗೆ ಎಲ್ಲೆಲ್ಲಿ ಸಾಧ್ಯವೋ ಈ ಪರಿಸರ ಹಾನಿ ಆಗ್ದಂಗೆ ನೋಡ್ಕೊಳ್ಳೋದು ಎಲ್ಲರ ಜವಾಬ್ದಾರಿ. ಆಮೇಲೆ ಎಲ್ಲಾ ತರದಲ್ಲೂ ಚರ್ಚೆ ಆಗ್ಬೇಕಾಗಿದೆ, ಸ್ಕೂಲ್ ಬುಕ್ಸ್ ಇಂದ ಹಿಡಿದು ಮಾಧ್ಯಮದಲ್ಲಿ ಎಲ್ಲ. ಇದು ನೇಪಾಳ ಆಕ್ಚುಲಿ ಸರಿ. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದು ಅಭಿವೃದ್ಧಿ ಮತ್ತು ಪ್ರಕೃತಿ ಅಥವಾ ನೀವು ವಾತಾವರಣ ಏನಾದ್ರೂ ಕರೀರಿ, ಅದರ ನಡುವಿನ ಒಂದು ಸಮತೋಲನ, ಒಂದು ಬ್ಯಾಲೆನ್ಸ್ ಏನಿದೆ, ಅದು ತಪ್ಪಿದೆಯಾ? ಆ ಬ್ಯಾಲೆನ್ಸ್ ತಪ್ಪಿರೋದ್ರ ಪರಿಣಾಮವನ್ನ ನಾವು ಅನುಭವಿಸ್ಬೇಕಾಗಿದೆಯಾ ನಾವು ಅಂತಂದ್ರೆ ಇಡೀ ಪ್ರಪಂಚ? ಹೌದು, ಖಂಡಿತ ತಪ್ಪಿದೆ. ನಮಗೆ ನಮ್ಮ ಪ್ಲಾಸ್ಟಿಕ್ ಬಳಕೆ ಆಗಿರ್ಬೋದು, ಅಥವಾ ಇವೆಲ್ಲವೂ ಆಕ್ಚುಲಿ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಗೊತ್ತಿಲ್ಲ ಅಂತಲ್ಲ, ಜನಸಾಮಾನ್ಯರಿಗೂ ಒಂದು ತರದ ಅರಿವು ಇದೆ. ಅವ್ರ ಅಸಮಾಧಾನ ಕಾಣುತ್ತೆ. ಎಲ್ಲೋ ಒಂದ್ ಕಡೆ ನೋಡಿ, ಆರೋಗ್ಯಕರ ಆಹಾರ ತಿನ್ಬೇಕು ಅನ್ನೋದೊಂದು ಎಲ್ಲ ಕಡೆ ಒಂದು ಇದಾಗಿದೆ ಅಲ್ವಾ. ಸೊ ಅದು ಬರೀ ಆರೋಗ್ಯದ ಬಗ್ಗೆ ಅಷ್ಟೇ ಅಲ್ಲ, ಆಹಾರದ ಬಗ್ಗೆ ಅಷ್ಟೇ ಅಲ್ಲ, ಅದು ರೆಸ್ಟ್ಲೆಸ್ನೆಸ್ ಇರೋದು, ಒಂದು ಓವರ್ ಆಲ್ ಒಂದು ಪರಿಸರ ಹದಗೆಡ್ತಿದೆ ಅನ್ನೋ ಎಲ್ಲೋ ಒಂದು ಅರಿವಿದೆ. ಇದು ನನಗೊಂಥರ ಪೊಲಿಟಿಕಲ್ ಮೂಮೆಂಟ್ ಆಕ್ಚುಲಿ. ಇದ್ರ ಮೇಲೆ ಈಗ ನೋಡಿ, ಈಗ ಬೆಂಗಳೂರಲ್ಲಿ ನೀರ್ ಬಳಕೆ ವೇಸ್ಟೇಜ್ ಕಡಿಮೆ ಮಾಡಬೇಕು ಅಂತ ಎಲ್ಲರಿಗೂ ಆಸಕ್ತಿ ಇದೆ ಅದರಲ್ಲಿ. ಆಮೇಲೆ ಕಾಡನ್ನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ ಇದೆ. ಸೊ ಇದು ಬರೀ ಅದೊಂಥರ ಆಸಕ್ತಿಗಳಾಗಿ ಉಳಿದೇನೆ ನಮ್ಮ ಜೀವನ ಶೈಲಿಗೂ ಅಲ್ಲಾಗ್ತಿರೋ ಹಾನಿಗೂ ಇರೋ ನೇರವಾದ ಒಂದು ಸಂಬಂಧ ಗ್ರಹಿಸೋಂಗ್ ಮಾಡಿ ನಾವು ಯಾವ್ಯಾವ ರೀತಿ ನಮ್ಮ ಹತೋಟಿಲಿ ಇರುವ ಏನ್ ಹೇಳಿ ತೀರ್ಮಾನಗಳನ್ನ ಇದನ್ನ ನಾವು ಜವಾಬ್ದಾರಿ ಪಾಲಿಸ್ತಾ ಹೋಗೋದು. ಆಮೇಲೆ ಸರ್ಕಾರದ ಕಡೆಯಿಂದ ನೋಡಿ, ನಮ್ಮ NGT ಅಂತ ಇದೆ ಅಲ್ಲ, ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್, ಅದು ಮಾಡಿರೋದೇ ಇದು ಎನ್ವೈರನ್ಮೆಂಟ್ ಬಗ್ಗೆ ಇದು ಮಾಡಕ್ಕೆ. ಬಟ್ ಅದು ಇಟ್ಸ್ ನೀವು ಜಡ್ಜ್ಮೆಂಟ್ ನೋಡ್ತಾ ಬಂದ್ರೆ ಅದು ಹೇಗ್ ಜಡ್ಜ್ಮೆಂಟ್ ಕೊಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದ್ಸತಿ ಡೆವಲಪ್ಮೆಂಟ್ ಒಳ್ಳೇದು ಅಂತ ಹೇಳಿ ಪಾಸ್ ಮಾಡುತ್ತೆ, ಒಂದ್ಸತಿ ನಿಲ್ಸುತ್ತೆ. ಈ ತರ ಒಂದು ಇನ್ಕನ್ಸಿಸ್ಟೆಂಟ್ ಆಗಿ ಇರಕ್ ಸಾಧ್ಯ ಆಗ್ಕೂಡುದು. ಆಮೇಲೆ ನಾವು ಸುಮ್ಮನೆ ಪರಿಸರವಾದಿಗಳನ್ನ ಮತ್ತು ಪರಿಸರ ರಕ್ಷಣೆನ ಇವರು ನಮ್ಮ ಅಡಚಣೆ ಮಾಡ್ತಾ ಇದಾರೆ ನಮ್ಮ ವಿಕಾಸಕ್ಕೆ ಅಂತ ನೋಡೋ ಒಂದು ದೊಡ್ಡ ಇದಿದೆ ಪಬ್ಲಿಕ್. ಆ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿದೆ. ಸೊ ಇವೆಲ್ಲವನ್ನು ಹೋಗ್ಲಾಡಿಸ್ಬೇಕು ಆಕ್ಚುಲಿ. ನಿಜವಾಗ್ಲೂ ಇದು ಆ ಪಕ್ಷ ಈ ಪಕ್ಷ ಅಂತಲ್ಲ, ಇದು ಎಲ್ಲರ ಕನ್ಸರ್ನ್ ಆಗ್ಬೇಕು. ಮತ್ತೆ ಅದು ತುರ್ತಿದೆ ಅಂತ ಅನ್ಸುತ್ತೆ, ಅತ್ಯಂತ ಅಗತ್ಯವಾಗಿ ಅತ್ಯಂತ ಬೇಗ ಆಗ್ಬೇಕಾದಂತ ಕೆಲಸ ಗ್ಲೋಬಲ್ ವಾರ್ಮಿಂಗ್ ಕುರಿತಂತೆ ನಾವು ಎಚ್ಚರಿಕೊಳ್ಬೇಕು ಅಂತ ಅನ್ಸುತ್ತೆ. ಹೌದು, ಈ ತರ ನೇಪಾಳ ಅಥವಾ ಕೊಡಗು ವಯನಾಡ್ ಆದಾಗ ಕಾಣುತ್ತೆ. ಮತ್ತೆ ಯಥಾ ಪ್ರಕಾರ
ನೋಡಿ ಇನ್ವೆಸ್ಟ್ಮೆಂಟ್ ನಡೀತಾನೆ ಇರುತ್ತೆ. ನಮ್ಮ ಈ ಶೇರ್ ಮಾರ್ಕೆಟ್ ಎಲ್ಲ ಹೂಡಿಕೆದಾರರು ನಾವು ಸುಮ್ಮನೆ ಒಂಥರ ಹಾಕ್ತಾ ಇದೀವಿ, ಬಟ್ ಶೇರ್ ಮಾರ್ಕೆಟಿನ ಹೂಡಿಕೆಯಿಂದಾಗಿ ಒಂಥರದ ಬಿಸ್ನೆಸ್ ಮುಂದುವರಿತಾನೆ ಇದೆ. ದೇ ಆರ್ ಆಲ್ ಲಿಂಕ್. ಇದನ್ನ ಯಾವ ರೀತಿಲಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋ ದೊಡ್ಡ ಚಾಲೆಂಜ್ ಆಕ್ಚುಲಿ ನಮಗೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.